ನಮ್ಮಿಂದ ಯಾರೂ ಆಗದಂತಹ ಕಾರ್ಯವನ್ನು ಆ ರಾಕ್ಷಸರನ್ನು ಕೊಂದು ನಮಗೆ ಸ್ವರ್ಗಲೋಕವನ್ನು ಮತ್ತೊಮ್ಮ ಕೊಡಿಸಿದ ಮಹಾತ್ಮ ನೀನಾಗಿದ್ದೀಯ. ಹಾಗಾಗಿ ನಿನ್ನನ್ನು ಇಲ್ಲಿಂದಲೇ ಕಳಿಸುವಂತ ಅಭಿಪ್ರಾಯ ನಮ್ಮದಲ್ಲ. ಎಲ್ಲವೂ ಮೇಲ್ಲೋಕದವರ ಅನುಗ್ರಹ. ನಾನು ಬಂದ ಕಾರ್ಯ ಪೂರ್ಣ ಆಯ್ತಲ್ವೇ? ಹೌದು. ನಾನು ಹೋಗ್ಲಿಕ್ಕಿಲ್ಲ. ನಿನ್ನ ಹೆಸರಿನಲ್ಲಿ ವಿಜಯೋತ್ಸವ ನಡೆಸುವುದೆಂಬುದಾಗಿ ತೀರ್ಮಾನಿಸಿದ್ದೇನೆ. ವಿಧ ವಿಧವಾದಂತಹ ಮನೋರಂಜನೆಗಳು ಉಂಟು. ಅದನ್ನೆಲ್ಲ ನೋಡಿ ನಾನು ಕೊಡುವಂತಹ ಆತಿಥ್ಯವನ್ನು ಸಂಪೂರ್ಣ ಸ್ವೀಕಾರ ಮಾಡಿ ಆ ಮೇಲಿನ ಪುರವನ್ನು ಸೇರಿಕೊ. ನಿಮ್ಮ ಬಾಬಾ ದೇವನರ್ತಕಿ ತಿಲೋತ್ತಮೆ ತನ್ನ ಮನದಲ್ಲಿ ತಿಲೋತ್ತಮೆ ದೇವನರ್ತಕಿ ತಿಲೋತ್ತಮಿ ತನ್ನ ಮನದಲ್ಲಿ ತೀವಿಕೊಂಡ ಅಭಿಮಾನವನ್ನು ಮನದಲ್ಲಿ ದೇವಿಕೊಂಡ ಅಭಿಮಾನವನ್ನು ಭಾವಿಸುತ್ತೇಲಿ ಸಹಸ್ರಾನಿಕನ ತುಲ ಗುಣಾವಳಿಗಳನ್ನು ಚಿತ್ತದಲ್ಲಿ ಭಾವಿಸುತ್ತೇಲಿ ಸಹಸ್ರಾನಿಕನ ತುಲ ಗುಣಾವಳಿಗಳನ್ನು ಚಿತ್ತದಲ್ಲಿ ಭಾವಿಸುತ್ತ 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 ಭಾವಿಸುತ್ತಲಿ ಸಹಸ್ರಾನಿಕನ ತುಲ ಗುಣಾವಳಿಗಳನ್ನು ಚಿತ್ತದಲ್ಲಿ ದೇವನಂದಕಿ ತಿಲೋತ್ತಮೆ ತನ್ನ ಮನದಲ್ಲಿ ತೀವಿಕೊಂಡ ಅಭಿಮಾನವನ್ನು ಭಾವಿಸುತ್ತ ಜೀವರಾಶಿಗಳ ಹುಟ್ಟಿಗೆ ಕಾರಣೀಕರ್ತ ಯಾರು ಅಂತ ಕೇಳಿದ್ರೆ ಅದು ಬ್ರಹ್ಮದೇವ ವಿಧಾತ. ನನ್ನ ಹುಟ್ಟಿಗೂ ಆತನೇ ಕಾರಣೀಕರ್ತನಾಗಿದ್ದಾನೆ. ಆತನ ಸಂಕಲ್ಪ ವಿಶೇಷದಿಂದಲೇ ಹುಟ್ಟಿಕೊಂಡವಳು ನಾನು. ಈ ಹಿಂದೆ ಸುಂದರ ಎನ್ನುವಂತಹ ದಾನವರು ಲೋಕಕಂಟಕರಾಗಿ ಮೆರೆಯುತ್ತಾ ಇದ್ರು. ಅವರ ದಮನಕ್ಕೆ ಬೇಕಾಗಿ ನನ್ನ ಹುಟ್ಟಾಯಿತು. ಆ ಬಳಿಕ ಈ ದೇವಭೂಮಿಯನ್ನು ಸೇರಿಕೊಂಡೆ. ಈ ದೇವಭೂಮಿ ಎನ್ನುವುದು ಭೋಗ ಭೂಮಿ. ಇದನ್ನು ಬೇಕು ಎನ್ನುವ ಹಾಗೆ ಬಯಸಿಕೊಂಡು ಬರುವವರು ಎಷ್ಟು ಮಂದಿ ಇದ್ದಾರೆ ಹೇಳಿ. ಅದರಲ್ಲಿಯೂ ದಾನವರು ಸ್ವರ್ಗವನ್ನು ಪಡೆಯಬೇಕು ಎನ್ನುವಂತಹ ಆಸೆಯಿಂದ ಆಗಾಗ ದಾಳಿ ಮಾಡುವುದು ಸಹಜ ಸ್ವಾಭಾವಿಕ. ಮೊನ್ನೆಯೂ ದಾಳಿ ಆಯಿತಲ್ಲ. ಕಾಲಜತಿ ಎನ್ನುವಂತಹ ದಾನವ ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂತಹ ಕಾರಣಕ್ಕೆ ಬೇಕಾಗಿ ಸೇನಾ ವಾಹಿನಿಯೊಂದಿಗೆ ಈ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದ. ಅವನೇನೋ ಅಳಿದು ಹೋದ. ಹೇಗಿತ್ತು ವಿಜಯೋತ್ಸವ ಈ ಬಾರಿ? ಹೇಗೆ ನಿಮ್ಮಲ್ಲಿ ಕೇಳುದು ನಾನು. ಒಳ್ಳೆದಾಗಿದೆ. ನಿಮ್ಮ ಗಾನ ವೈಭವ ಒಳ್ಳೆಯದಾಗಿದೆ. ಗಾನ ವೈಭವ ನಾನೇ ಕೊಡುವುದಲ್ವಾ? ಹೌದಲ್ಲ. ನಾಟ್ಯ ವೈಭವ ಹೇಗಾಯ್ತು? ಒಳ್ಳೆದಾಗಿದೆ. ಯಾಕೆ ವಿಜಯೋತ್ಸವ? ಇದಕ್ಕೆ ಕಾರಣೀಕರ್ತ ಯಾರು? ಸಹಸ್ರಾನಿಕ. ಬಂದಂತಹ ಕಷ್ಟವನ್ನು ಸಂಕಷ್ಟವನ್ನು ದೂರೀಕರಿಸಿದವನಿದ್ದಾನೆ. ಅದಕ್ಕೆ ಬೇಕಾಗಿ ಇಂತಹ ವಿಜಯೋತ್ಸವ ಅಲ್ಲ. ನಿಮ್ಮಲ್ಲಿ ಕೇಳುದು ನಾನು, ಏನು ಗಂಡು ಮಕ್ಕಳು ಇಷ್ಟು ಚಂದ ಇರ್ತಾರಾ? ಇರ್ತಾರಪ್ಪ, ಇರ್ತಾರೆ. ನೀವು ಆ ಕಡೆಗೆ ನಿಮ್ಮ ಬಗ್ಗೆ ನೋಡಿ ಅನುಮಾನ ಇದೆಯಾ? ಇರ್ತಾರೆ. ನಮ್ಮ ದೇವಲೋಕದ ಗಾಯಕರನ್ನು ಹಾಗಲ್ಲ. ನಮ್ಮಲ್ಲಿದ್ದಾರೆ ವಸಂತ, ಜಯಂತ, ಮನ್ಮಥ. ಅವರನ್ನು ಮೀರಿಸುವಂತಹ ರೂಪ ಹೆಚ್ಚೇಕೆ? ಅವನ ಗುಣಗಾನವನ್ನು ಮಾಡುವುದಕ್ಕೆ ನಾನು ಬಿಡಿ 1000 ನಾಲಿಗೆಯುಳ್ಳಂತಹ ಆದಿಶೇಷನಿಗೂ ಸ್ವಲ್ಪ ಕಷ್ಟ ಸಾಧ್ಯವಾದೀತು. ಅದರಲ್ಲಿಯೂ ಆತನ ಪರಾಕ್ರಮ ಹೇಳಿದಷ್ಟು ಸಾಕಾಗುವುದಿಲ್ಲ. ಅವನನ್ನೇ ಕಾಣಬೇಕು, ಮಾತನಾಡಬೇಕು, ಮನದಿಂಗಿತವನ್ನು ಹೇಳಿಕೊಳ್ಳಬೇಕು ಎನ್ನುವಂತಹ ಆಸೆ. ಅದಕ್ಕೆ ಬೇಕಾಗಿ ಇಷ್ಟು ಶೃಂಗಾರ ಸಾಕ?
ಸಾಕಪ್ಪ ಸಾಕಲ್ಲ ಸಾಕು. ತಡ ಮಾಡುವುದು ಯಾಕೆ? ಹ. ಆದಷ್ಟು ಬೇಗ ಅವನ ಒಂದು ಸಾಗಿ ಹೋಗ್ತೇನೆ. ಓದು ಶತಾಧಿಕದಾತ ನಿರ್ದೆಡೆಗೆ ತಾನೇ ತಂದಳಂದು ಸಿಂಗರದಿಯೇ ಬಂತು ವಿನಯದಿ ವೀರವರನಿಗೆ ವಂದನೆಯು 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 ಎನ್ನುತ್ತ ಸುಮನದ ಸುಂದರಿಯು ನಮಿಸಲ್ಕೆ ನೃಪಸುತೆ ನಿಂದನಾಗ ಅಮರ ನರ್ತಕಿ ಏನು ನಿನ್ನಾಗಮನ ಏನು ನಿನ್ನಾಗಮನ ಆಗಮನ ಏನು ಅಮರ ನರ್ತಕಿ ಏನು ನಿನ್ನಾಗಮನ ಆಗಮನ ಆಗಮನ ನಿನ್ನಾಗಮನ ಆಗಮನ ಇದು ಬೆಸಸು ಬೆಸಸು ಏನು ಏನು ಆಗಮನ ನಾನು ಅಮರ ನರ್ತಕಿ ಏನು ನಿನ್ನ ಗಮನ ನಮಸ್ಕಾರ. ನಡೆ ಬಹಳ ತ್ವರಿತ ವಂದಿಸಿದ್ದೇನೆ. ತ್ವರಿತ ಇದೆ ನಡೆ. ತ್ವರಿತವೇ ಅವಸರದ ಹೆಜ್ಜೆ ಅದೆಲ್ಲ ನಾನು ಯೋಚನೆ ಮಾಡುವುದು. ಆ, ಪರಮಾಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ. ಯಾಕು? ನನ್ನ ಕಣ್ಣುಗಳನ್ನೇ ನಂಬಲಾರದಂತಹ ಪರಿಸ್ಥಿತಿ ನೋಡಿದೀಯಾ? ಆ, ದುಷ್ಟರಾಗಿರುವಂತಹ ರಕ್ಕಸರನ್ನು ವಧಿಸಿ ನನ್ನದಾಗಿರುವಂತಹ ಕಾರ್ಯಕ್ಷೇತ್ರಕ್ಕೆ ಹೊರಡಬೇಕು ಎನ್ನುವಷ್ಟರಲ್ಲಿ ಸುರಪನೆ ಕರೆತಂದು ವಿಜೃಂಭಣೆಯಿಂದ ವಿಜಯೋತ್ಸವದ ಆಚರಣೆಯನ್ನು ಮಾಡಿದ. ಹೇಗಿತ್ತು ಕಾರ್ಯಕ್ರಮ? ಛೇ, ಸುರಲೋಕದ ಕಾರ್ಯಕ್ರಮ ಅಂದ್ರೆ ಹೇಳುವುದಕ್ಕುಂಟೆ. ವಿಶೇಷವಾದದ್ದು. ಭೂಲೋಕದಲ್ಲೆಲ್ಲ ವರ್ಣಿಸುವುದಕ್ಕೆ ಸಿಗುವುದು ಒಂದೇ ಲೋಕ, ಸುರಪನ ಲೋಕ. ಅಮರ ಲೋಕ. ಅಮರ ಲೋಕದ ಹಾಗಿದೆ. ಅಮರ ಲೋಕದ ಸಭೆಯನ್ನು ಮೇರಿಸಿತು. ಅಲ್ಲಿರುವಾಗ ನಾವು ಕೇಳಿದ್ದು ಹೌದು, ಏನನ್ನು? ಆದ್ರೆ ಇಲ್ಲಿ ಪ್ರತ್ಯಕ್ಷ ಕಾಣುತ್ತಾ ಇದ್ದೇವೆ. ಆ ಸಭೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಒಂದು ನಾಟ್ಯ ವೈಭವ ಉಂಟಲ್ಲ, ಹೇಗಿತ್ತು? ಆಹಾ, ಕಣ್ಣಿಗೆ
ಮನಸ್ಸಿಗೆ ಆ. ಎಲ್ಲವೂ ಮುದ ನೀಡುವಂತಹ ದೃಶ್ಯಗಳು. ಗಾನ ಹೇಗಿತ್ತು? ಛೇ, ಆ, ನಾದವೇ ವಿಶಿಷ್ಟವಾಗಿರುವಂತಹ ಆ ಸಮರ್ಥವಾಗಿರುವಂತಹ ಹಿಮ್ಮೇಳ. ಮದ್ದಳೆ ವಾದನೆ ಹೇಗಿತ್ತು? ಮದ್ದಳೆ ಮಾಂತ್ರಿಕರಿದ್ದಾರೆ ನಮ್ಮನ್ನು. ಮದ್ದಳೆಯ ಜೊತೆ ಮಾತಾಡ್ತಾರೋ ಎನ್ನುವ ಹಾಗೆ ನುಡಿಸ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಆ. ಕೇವಲ ಹಿಮ್ಮೇಳ ಗಟ್ಟಿದ್ರೆ ಸಾಕಾಗುವುದಿಲ್ಲ, ಆ. ಅದಕ್ಕೆ ಸಮರ್ಥವಾಗಿರುವಂತಹ ಮುಮ್ಮೇಳವೂ ಬೇಕು. ಹಿಮ್ಮೇಳ ಮುಮ್ಮೇಳ ಪೂರಕವಾಗಿದ್ರೆ ಮಾತ್ರ ಕಾರ್ಯಕ್ರಮ ಒಳ್ಳೆಯದಾಗುತ್ತೆ, ಅಲ್ವಾ? ಸೊಗಸಾಗಿ ಮೂಡಿ ಬರುವುದು. ಇಲ್ಲದಿದ್ರೆ ಏನಕ್ಕೇನೋ ಆಗುತ್ತದೆ. ರಂಗವನ್ನು ಸಾಕ್ಷಾತ್ಕರಿಸುವಂತಹ ನಿಮ್ಮದಾಗಿರುವಂತಹ ಮುಮ್ಮೇಳ ಎರಡವೂ ಮೇಲೈಸುವಾಗ ಅದಕ್ಕೆ ಬರುವಂತಹ ಸೊಬಗೆ ಹೇಳತೀರದು. ಕಣ್ಣಿಗೊಂದು ರೀತಿಯ ಹಬ್ಬ. ಹಾ, ಇನ್ನೂ ನೋಡ್ಬೇಕು ಮತ್ತು ನೋಡ್ಬೇಕು ಎನ್ನುವಂತಹ ನಿರೀಕ್ಷೆ ನನಗೆ. ಆಸೆ ಇತ್ತು, ನೋಡ್ಬೇಕು ಅಂತ. ಆದ್ರೆ ಏನು ಮಾಡೋಣ ಹೇಳು, ಏನಾಯ್ತು? ಕರ್ತವ್ಯದ ಕರೆ. ಆ. ನನ್ನದಾಗಿರುವಂತಹ ಮರ್ತ್ಯಲೋಕವನ್ನು ಸೇರಬೇಕು ಎನ್ನುವಂತಹ ಉದ್ದೇಶವನ್ನು ನೀವು ಇರಿಸಿಕೊಂಡು ನಾನು ಹೊರಟೆ ಅಂತ ಅನ್ನುವ ಕಾರಣಕ್ಕೆ ಪಕ್ಕನೆ ದಾರಿಗಡ್ಡವಾಗಿ ಬಂದವಳು ನೀನು. ಯಾರಮ್ಮ ನೀನು? ಅಮ್ಮನ ಅಲ್ವಾ? ಅಮ್ಮ ಅಂತೆಲ್ಲ ಹೇಳ್ಬೇಡಿ, ಬೇಡ. ಒಳ್ಳೇದಾಗುದಿಲ್ಲ. ಯಾರು ನೀನು? ಯಾಕೆ ನನ್ನನ್ನು ತಡೀತಾ ಇದ್ದಿ? ನನ್ನನ್ನು ಕಳುಹಿಸಿದೆ ಎಂದಾದ್ರೆ ನಾನು ಹೋಗಲೇ. ಒಂದು ಬ್ಯಾನಗವನ್ನು ಕೇಳಬೇಕೆಲೆ ಗುಣಸಿದು ಕೇಳಬೇಕು. ಒಂದು ಬಿನ್ನಪ ಕೇಳಬೇಕು ಗುಣಸಿಂಧು 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 ಕೇಳಬೇಕು. ಆ ಆ ಒಂದು ಭಿನ್ನಕವನ್ನು ಕೇಳಬೇಕೆಲೆ ಗುಣಸಿಂಧು ಕೇಳಬೇಕು ಎಲೆ ಗುಣಸಿಂಧು ನೀ ಎಲ್ಲ ನಯದುಳು ನೀ ಎಲ್ಲ ನಯದುಳು ಎನ್ನ ಆನಯದುಳು ಒಂದು ದಿನವನ್ನು ಆನಂದದಿ ಕಳೆಯುವುದು. ಆಲಯದಳು ಒಂದು ದಿನವನ್ನು ಆನಂದದಿ ಕಳೆಯುವುದು. ಇಂದಿನ ದಿನವಿದು ಸುದಿನ, ಇಂದಿನ ದಿನವಿದು ಸುದಿನ, ದಿನವಿದು ಸುದಿನ, ದಿನವಿದು ಸುದಿನ, ದಿನವಿದು ಸುದಿನ ಕೇಳಬೇಕು ಗುಣಸಿಂಧು. ಆ
ಬಿನ್ನಗವನ್ನು ಕೇಳಬೇಕೆಲೆ ಗುಣಸಿಂಧು ನಿನ್ನಯದೊಳು ಒಂದು ದಿನವನು ಆನಂದದಿ ಕಳೆಯುವುದು ಇಂದಿನ ದಿನವಿದು ಸುದಿನ ಒಂದು ದಿನವನು ಆನಂದದಿ ಕಳೆಯುವುದು ಇಂದಿನ ದಿನವಿದು ಸುದಿನ ಇಂದಿನ ದಿನವಿದು ಸುದಿನ ದಿನವಿದು ಸುದಿನ ಗುಣತಿರುವುದು ಕೇಳಬೇಕು ಒಂದು ಬಿನ್ನಗವನ್ನು ಕೇಳಬೇಕಲ್ಲಿ ಗುಣತಿರುದು ನೀನೆಲ್ಲಾಲಯದೊಳು ಒಂದು ದಿನವನು ಆನಂದದಿ ಕಳೆಯುವುದು ಇಂದಿನ ದಿನವಿದು ಸುದಿನ ಇಂದಿನ ದಿನವಿದು ಸುದಿನ ದಿನವಿದು ಸುದಿನ ದಿನವಿದು ಸುದಿನ ಒಂದು ದಿನವನ್ನು ಆನಂದದಿ ಕಳೆಬಹುದು ಹಿಂದಿನ ದಿನವಿದು ಸುದಿನ